ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಫಿಕ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಫಿಕ್ಸ್. ವಯನಾಡು ರಾಯಬರೇಲಿಯಿಂದ ರಾಗ ಸ್ಪರ್ಧೆ. ಅಮೇಥಿ ಬದಲು ರಾಯಬರೇಲಿಯಿಂದ ಫೈಟ್. ಅಮೇಥಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಇಲ್ಲ. ಅಮೇಥಿ ಕ್ಷೇತ್ರದಿಂದ ಕೆಎಲ್ ಶರ್ಮಾ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಎಐಸಿಸಿಯಿಂದ ಅಧಿಕೃತ ಪ್ರಕಟಣೆ ಬಿಡುಗಡೆಯಾಗಿದೆ. ಒಟ್ಟಾರೆ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಈಗ ಖಚಿತವಾಗಿದೆ. ಹಾಗೆಯೇ ವಯನಾಡು ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ನಡೆಸಲಿದ್ದಾರೆ. ಮೊದಲು ಅಮೇಥಿ ಹೆಸರು ಕೇಳಿ ಬಂದಿತ್ತು, ಆದರೆ ಇದೀಗ ಅಮೇಥಿ ಬದಲು ರಾಯಬರೇಲಿಯಿಂದ ದೊಡ್ಡ ಮಟ್ಟದಲ್ಲಿ ಫೈಟ್ ಏರ್ಪಾಡಾಗ್ತಾ ಇದೆ. ಅಮೇಥಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ನಡೆಸೋದಕ್ಕೆ ಮಾಹಿತಿ ಇತ್ತು, ಆದರೆ ಇದೀಗ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೇಥಿ ಕ್ಷೇತ್ರದಿಂದ ಕೆಎಲ್ ಶರ್ಮಾ ಅವರು ಸ್ಪರ್ಧಿಸುತ್ತಾರೆ. ಎಐಸಿಸಿಯಿಂದ ಅಧಿಕೃತ ಮಾಹಿತಿ ಬಿಡುಗಡೆಯಾಗಿದೆ, ಪ್ರಕಟಣೆ ಬಿಡುಗಡೆಯಾಗಿದೆ. ಹದಿನೆಂಟನೇ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಭ್ಯರ್ಥಿಗಳು ಬಿರುಸಿನ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಕರ್ನಾಟಕದಲ್ಲಿ ಈಗ ಎರಡನೇ ಹಂತದ ಚುನಾವಣೆಗೆ ಸಕಲ ಸಿದ್ಧತೆಗಳು ಆರಂಭವಾಗಿವೆ. ಇನ್ನೇನು ಕೆಲವು ದಿನಗಳು ಬಾಕಿ ಇರುವಂಥದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಾಕಷ್ಟು ಕಡೆ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಎಐಸಿಸಿಯಿಂದ ಅಧಿಕೃತ ಪ್ರಕಟಣೆ ಇದೀಗ ಬಿಡುಗಡೆಯಾಗಿದೆ. ವಯನಾಡು ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ನಡೆಸ್ತಾರೆ. ಅಮೇಥಿ ಬದಲು ರಾಯಬರೇಲಿಯಲ್ಲಿ ಫೈಟ್ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗಿದೆ. ಅಮೇಥಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸ್ತಾರೆ ಅನ್ನುವಂತಹ ಮಾಹಿತಿ ಇತ್ತು, ಆದರೆ ಇದೀಗ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸೋದಿಲ್ವಾ ಅನ್ನುವಂತಹ ಮಾಹಿತಿ ಮತ್ತೆ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಅಮೇಥಿ ಕ್ಷೇತ್ರದಿಂದ ಕೆಎಲ್ ಶರ್ಮಾ ಸ್ಪರ್ಧೆಗೆ ಅಣಿಯಾಗಿದ್ದಾರೆ. 18ನೇ ಲೋಕಸಭಾ ಚುನಾವಣಾ ಕಣ ಸಾಕಷ್ಟು ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ಅಭ್ಯರ್ಥಿಗಳು ಬಿರುಸಿನ ಮತಪ್ರಚಾರದಲ್ಲಿ ತೊಡಗಿದ್ದಾರೆ. ಪ್ರತಿಯೊಂದು ಪಕ್ಷದ ಅಭ್ಯರ್ಥಿಗಳು ಸಾಕಷ್ಟು ಕಡೆಗಳಲ್ಲಿ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಹಾಗೇನೆ ಅಮೇಥಿಯಿಂದ ಕೆಎಲ್ ಶರ್ಮಾ ಅವರು ಸ್ಪರ್ಧೆಯನ್ನ ನಡೆಸ್ತಾರೆ ಅಂತ ಮಾಹಿತಿ ಇದೆ. ಏನಿದೆ ಒಂದು ಅಪ್ಡೇಟ್ಸ್? ಪಲ್ಲವಿ, ಏನು ಅಂತಂದರೆ ಈಗ 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದು ಕಾಂಗ್ರೆಸ್ ಪಾಲಿಗೆ ಮತ್ತು ವಿಪಕ್ಷಗಳ ಪಾಲಿಗೆ ಅತ್ಯಂತ ಮಹತ್ವದ ಚುನಾವಣೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದು ಒಂದು ನಾವು ಸಂವಿಧಾನವನ್ನು ಉಳಿಸುವುದಕ್ಕಾಗಿ ಇರುವ ನಮಗೆ ಕೊನೆಯ ಅವಕಾಶ ಅಂತ ವಿಪಕ್ಷಗಳು ಇದನ್ನು ಬಿಂಬಿಸ್ತಾ ಇದ್ದಾವೆ. ಹಾಗಾಗಿ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ವಿಪಕ್ಷ ಅಂದರೆ ಕಾಂಗ್ರೆಸ್ನ ಮೇರು ನಾಯಕ ರಾಹುಲ್ ಗಾಂಧಿ ಗೆಲ್ಲಲೇಬೇಕು ಅನ್ನೋ ಒಂದು ಕ್ಷೇತ್ರವನ್ನು ಆರಿಸ್ಕೊಳ್ಳೋದಕ್ಕೆ ಅವರು
ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕಳೆದ ಬಾರಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿಯವರು ಗೆದ್ದಿದ್ದರೂ ಸಹ ಅಮೇಥಿಯಿಂದ ಸೋತಿದ್ರು. ಹಾಗಾಗಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರು ಮತ್ತು ಈ ಬಾರಿಯೂ ಅವರಿಗೆ ಪ್ರಬಲವಾದ ಒಂದು ಸ್ಪರ್ಧೆ ನೀಡಬಹುದು, ರಾಹುಲ್ ಗಾಂಧಿಗೆ ಸೋಲಾಗೋ ಒಂದು ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಇಷ್ಟು ದಿನಗಳವರೆಗೂ ಕಾಂಗ್ರೆಸ್ ಎಲ್ಲಿಂದ ಕೊಡಬೇಕು ರಾಹುಲ್ ಗಾಂಧಿಗೆ, ಎಲ್ಲಿಂದ ನಿಲ್ಲಿಸಿದರೆ ಅವರು ಖಂಡಿತವಾಗಿ ಗೆಲ್ತಾರೆ ಅನ್ನೋ ಒಂದು ಕ್ಷೇತ್ರದ ಒಂದು ಶೋಧನೆಯಲ್ಲಿ ತೊಡಗಿತ್ತು. ಹೀಗಾಗಿ ಅವರು ಕೊನೆ ಕ್ಷಣದಲ್ಲಿ ಈಗ AICC ಒಂದು ನಿರ್ಧಾರವನ್ನು ಪ್ರಕಟಿಸಿದಂತೆ ಖರ್ಗೆ ಅವ್ರ ಜೊತೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂತು ಚರ್ಚೆ ಮಾಡಿ ಕಡೆಗೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋಕ್ಕೆ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಅದನ್ನು ಪ್ರಕಟ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಕಳೆದ 20 ವರ್ಷಗಳಿಂದ ಈ ಒಂದು ರಾಯ್ಬರೇಲಿ ಕ್ಷೇತ್ರ ಸೋನಿಯಾ ಗಾಂಧಿಯವರ ಕ್ಷೇತ್ರವಾಗಿತ್ತು ಮತ್ತು ಅವರು ಅದನ್ನು ಕಳೆದ 20 ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ರಾಯ್ಬರೇಲಿ ಕ್ಷೇತ್ರ ರಾಹುಲ್ ಗಾಂಧಿ ಪಾಲಿಗೆ ಖಂಡಿತವಾಗಿಯೂ ಅಂದರೆ ಅಲ್ಲಿ ಅವ್ರ ಗೆಲುವು ನಿಶ್ಚಿತ ಅನ್ನೋ ಒಂದು ಅಭಿಪ್ರಾಯ ಇದೆ. ಇದು ಒಂದು ಕಾಂಗ್ರೆಸ್ನ ಭದ್ರಕೋಟೆ ಅಂತಲೂ ಹೇಳ್ಬೋದು. ಪ್ರಕಾಶ್, ಅದೇ ರೀತಿ ನಾವೀಗ ನೋಡೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯನ್ನ ನಡೆಸ್ತಾ ಇಲ್ಲ, ಹಾಗೇನೆ ಅಮೇಥಿಯಿಂದ ಪ್ರಮುಖವಾಗಿ KL ಶರ್ಮಾ ಅವರು ಸ್ಪರ್ಧೆಗೆ ಅಣಿಯಾಗ್ತಾ ಇರುವಂತದ್ದು, ಆ ಒಂದು ಬಗ್ಗೆ ಹೇಳೋದಾದ್ರೆ ಅಮೇಠಿ ಕ್ಷೇತ್ರ ಇದೆಯಲ್ಲ, ಇದು ಸಹ ಕಾಂಗ್ರೆಸ್ನ ಭದ್ರಕೋಟೆಯಲ್ಲೇ ಒಂದು. ಇದು ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಏನು ಇಷ್ಟು 75 ವರ್ಷಗಳಲ್ಲಿ ಕೇವಲ 3 ಬಾರಿ ಮಾತ್ರ ಅಮೇಠಿಯನ್ನು ಕಾಂಗ್ರೆಸ್ ಕಳ್ಕೊಂಡಿದೆ. ಅದು ಬಿಟ್ಟರೆ ಉಳಿದೆಲ್ಲ ಒಂದು ಸ್ಪರ್ಧೆಗಳಲ್ಲಿ ಚುನಾವಣೆಗಳಲ್ಲಿ ಅಮೇಠಿಯಿಂದ ಕಾಂಗ್ರೆಸ್ ಜಯಗಳಿಸಿದೆ. 1977ರಲ್ಲಿ ಏನು ಅವಾಗ ಇಂದಿರಾ ಗಾಂಧಿಯವರು ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಆ ಸಮಯದಲ್ಲಿ ಮಾತ್ರ ಅವರು ಅದರ ನಂತರದ ಚುನಾವಣೆಯಲ್ಲಿ ರಾಜ್ ನಾರಾಯಣ್ ವಿರುದ್ಧ ಒಂದು ಫಸ್ಟ್ ಟೈಮಲ್ಲಿ ಅಮೇಥಿಯಿಂದ ಸೋಲನ್ನು ಅನುಭವಿಸಿದರು. ಆಮೇಲೆ 1998ರಲ್ಲಿ ಮಾತ್ರ 99ರಲ್ಲಿ ಮಾತ್ರ ಅವರು ಇಲ್ಲಿ ಒಂದು ಸೋಲನ್ನು ಅನುಭವಿಸಿದರು. ಹೀಗಾಗಿ ಅಮೇಥಿ ಕ್ಷೇತ್ರ ಏನು ಕಳೆದ ಬಾರಿ ಒಂದು ರಾಹುಲ್ ಗಾಂಧಿ ಸೋತಿದ್ದು ಬಿಟ್ಟರೆ ಬೇರೆ ಟೈಮಲ್ಲಿ ಅಲ್ಲಿ ಸೋತಿಲ್ಲ. ಆದರೂ ಈ ಬಾರಿ ರಾಹುಲ್ ಗಾಂಧಿಯ ಮಟ್ಟಿಗೆ ಅಲ್ಲಿ ಒಂದು ತಗೊಳ್ಳೋಕ್ಕೆ ಅಂದರೆ ರಿಸ್ಕ್ ತೊಗೊಳ್ಳೋದಕ್ಕೆ ಕಾಂಗ್ರೆಸ್ ಇಷ್ಟಪಡಲಿಲ್ಲ. ಹಾಗೆಯೇ ಪ್ರಿಯಾಂಕಾ ಗಾಂಧಿ ಸಹ ಈ ಒಂದು ಲೋಕಸಭಾ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವರು ಒಂದು ಕೊನೆ ಕ್ಷಣದಲ್ಲಿ ಹಿಂದೇಟಾಕಿದ್ದಾರೆ. ಅವರಿಗೆ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ತಮಗಿಂತ ಹಿರಿಯರಾದ ಅಂದರೆ ಕಾಂಗ್ರೆಸ್ನಿಗೆ ನಿಷ್ಠರಾಗಿರುವ ಶರ್ಮಾ ಅವ್ರನ್ನ ನಿಲ್ಲಿಸಿದರೆ ಅವ್ರು ಖಂಡಿತ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವಿರೋದ್ರಿಂದ ಕಾಂಗ್ರೆಸ್ ಪರವಾಗಿ ಅವ್ರನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ಇಲ್ಲಿ ಅಮೇಥಿಯಿಂದ ಕಾಂಗ್ರೆಸ್ ಗೆಲುವನ್ನು ನಿರೀಕ್ಷಿಸ್ತಾ ಇದೆ. ಪಲ್ಲವಿ, ಅದೇ ರೀತಿ ಈಗ 2ನೇ ಹಂತದ ಚುನಾವಣೆ ಮತ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ಕೆಲವು ದಿನಗಳು ಬಾಕಿ ಇರುವಂತದ್ದು. ಸೊ ಈ ಮತ ಪ್ರಚಾರದ ಒಂದು ರೀತಿ ಯಾವ ರೀತಿಯಾಗಿ ನಡೀತಾ ಇದೆ, ಎಲ್ಲೆಲ್ಲಿ ಇನ್ನು ಮತ ಪ್ರಚಾರ ಮಾಡುವ ಸಾಧ್ಯತೆ ಇದೆ? ಹಂತದಲ್ಲಿ ಈಗ ಎರಡೂ ಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇದು ಮಾಡು ಅಥವಾ ಮಡಿ ಅನ್ನೋ ಒಂದು ಲೆಕ್ಕಾಚಾರದ ಚುನಾವಣೆ. ಪಲ್ಲವಿ, ಇದರಲ್ಲಿ ಅಂದರೆ 3ನೇ ಬಾರಿ ಇತಿಹಾಸದಲ್ಲೇ ಯಾವ ಒಬ್ಬ ಪ್ರಧಾನಿಯೂ 3ನೇ ಬಾರಿ ಗೆದ್ದು ಅಂದರೆ ಬಹುಮತದಿಂದ ಗೆದ್ದು ಪ್ರಧಾನಿಯಾಗಿಲ್ಲ. ಹಾಗಾಗಿ BJPಯವರಿಗೆ ಅಂದರೆ ಮೋದಿ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮತ್ತು ಇದು ರಿಪೀಟ್ ಆಗಬೇಕಾದ್ರೆ ಮೋದಿ ಅವರು 3ನೇ ಸಲನೂ ಪ್ರಧಾನಿ ಆಗಬೇಕು ಅಂತಂದರೆ ಈ ಚುನಾವಣೆಯನ್ನು ಅವರು ಗೆಲ್ಲಲೇಬೇಕಾಗುತ್ತೆ. ಹಾಗಾಗಿ ಅವರು ಈ ಒಂದು ಚುನಾವಣೆಯನ್ನು ಅತ್ಯಂತ ಇದರಿಂದ ಪರಿಣಾಮಕಾರಿಯಾಗಿ ಎದುರಿಸೋಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿನೇ ಈ ರಾಜ್ಯದಲ್ಲಿ ಈ 2ನೇ ಹಂತದ ಒಂದು ಚುನಾವಣೆ, 3ನೇ ಹಂತದ್ದು, ಈಗ 5ನೇ ಹಂತದ ಚುನಾವಣೆನೂ ಅಂದರೆ ಅದೇ ಈಗ ರಾಹುಲ್ ಗಾಂಧಿ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದು 5ನೇ ಹಂತದ ಚುನಾವಣೆ. ಈ ಎಲ್ಲ ಹಂತದ ಚುನಾವಣೆಗಳಲ್ಲೂ ಈ ಕಾಂಗ್ರೆಸ್ ಮತ್ತು BJP ನೇರ ಅಂದರೆ ಟಕ್ಕರ್ ಕೊಡೋದಕ್ಕೆ, ಒಂದಕ್ಕೊಂದು ಪ್ರಬಲವಾದ ಸ್ಪರ್ಧೆಯನ್ನು ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾವೆ. ಹಾಗಾಗಿನೇ ಎಲ್ಲ ಒಂದು ದಿಕ್ಕಿನಲ್ಲೂ ಅವರು ಪ್ರತಿಯೊಬ್ಬರನ್ನು ಅಂದರೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಒಂದು ಯಾವುದೇ ಒಂದು ವಿಷಯ ಇರ್ಬೋದು, ಆ ವಿಷಯನ ತಗೊಂಡು ಎದುರಾಳಿಗಳನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪಲ್ಲವಿ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಂ ಪ್ರಕಾಶ್.